ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ಸಮಾಜಶಾಸ್ತ್ರದ ದೃಶ್ಯ ಮಾಧ್ಯಮ ಬೋಧನೆಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಕೋರುತ್ತೇನೆ. ಈ ದೃಶ್ಯ ಮಾಧ್ಯಮ ಬೋಧನೆಯನ್ನು ಪ್ರಸ್ತುತಪಡಿಸುತ್ತಿರುವವರು ಶ್ರೀ ಶಿವಾನಂದ ಧನ್ಯಾಳ್, ಸಮಾಜಶಾಸ್ತ್ರ ಉಪನ್ಯಾಸಕರು, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ವಿಜಯಪುರ, ತಾಲೂಕು ಜಿಲ್ಲೆ ವಿಜಯಪುರ. ಅಧ್ಯಾಯ 1, ಸಮಾಜಶಾಸ್ತ್ರದ ಸ್ವರೂಪ. ಇವತ್ತು ನಾನು ಈ ಪ್ರಥಮ PUCಗೆ ದಾಖಲಾತಿ ಪಡೆದುಕೊಂಡು ಸಮಾಜಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡಂತ ವಿದ್ಯಾರ್ಥಿಗಳಿಗಾಗಿ ಕೆಲವೊಂದು ವಿಷಯವನ್ನು ಚರ್ಚಿಸುತ್ತೇನೆ. ಅಂದರೆ ನೀವು ಈ ಅವಧಿಯಲ್ಲಿ, ಈ ವರ್ಷದಲ್ಲಿ ಏನು ನೀವು ಕಲಿಯಬೇಕಾಗಿದೆ, ಈ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಅಧ್ಯಾಯಗಳಿದ್ದಾವೆ, ಯಾವ ಪಠ್ಯಕ್ರಮ ಇದೆ ಇತ್ಯಾದಿ ಅಂಶಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚಿತವಾಗಿ 2020-21ನೇ ಸಾಲಿಗೆ ಪ್ರಥಮ PUC ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಸಮಾಜಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡಂಥ ನಮ್ಮ ಕಾಲೇಜಿನ ಮತ್ತು ರಾಜ್ಯದ ಎಲ್ಲ ವಿದ್ಯಾರ್ಥಿನಿಯರಿಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯಾಕೆಂದರೆ ಸಮಾಜಶಾಸ್ತ್ರವು ಒಂದು ಉತ್ತಮವಾದಂಥ ಆಯ್ಕೆಯಾಗಿದೆ. ಹಾಗಾದರೆ ಈ ಸಮಾಜಶಾಸ್ತ್ರವು ಕಲಿಯೋದ್ರಿಂದ ಬಹಳಷ್ಟು ಉಪಯೋಗ ಇದೆ. ಯಾಕಂದರೆ ಸಮಾಜಶಾಸ್ತ್ರವನ್ನು ಕಲಿತ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಉದ್ಯೋಗಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಅದಲ್ಲದೆ ಅತಿ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಂತಂದರೆ, ಸಮಾಜಶಾಸ್ತ್ರವನ್ನು ಕಲಿಯುವುದರಿಂದ ಒಬ್ಬ ಉತ್ತಮ ನಾಗರಿಕನಾಗಬಹುದು ಮತ್ತು ಒಬ್ಬ ಒಳ್ಳೆಯ ಮನುಷ್ಯನಾಗಬಹುದು. ಯಾಕೆಂದರೆ ಸಮಾಜಶಾಸ್ತ್ರದಲ್ಲಿ ನಾವು ಸಂಸ್ಕೃತಿ, ಸಂಪ್ರದಾಯ, ನಾಗರಿಕತೆ ಮತ್ತು ನೈತಿಕ ಮೌಲ್ಯಗಳು ಮೊದಲಾದವುಗಳ ಬಗ್ಗೆ ತಿಳಿಸಿಕೊಡುತ್ತವೆ. ಅದು ನಮ್ಮ ವರ್ತನೆಗಳನ್ನು ರೂಪಿಸಿಕೊಳ್ಳಲಿಕ್ಕೆ ಮತ್ತು ನಮ್ಮ ವರ್ತನೆಗಳಲ್ಲಿ ಸುಧಾರಣೆಗಳನ್ನು ತರಲಿಕ್ಕೆ ತುಂಬ ಸಹಾಯಕಾರಿಯಾಗಿದೆ. ಹಾಗಾಗಿ ನೀವು ತುಂಬ ಸರಿಯಾದ ಆಯ್ಕೆಯನ್ನು ಮಾಡಿಕೊಂಡಿದ್ದೀರಿ, ಸಮಾಜಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡು ಎಂಬುದು ನನ್ನ ಅಭಿಪ್ರಾಯವಾಗಿದೆ ಅಥವಾ ಭಾವನೆಯಾಗಿದೆ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಈ ಪ್ರಥಮ PUCಯ ಸಮಾಜಶಾಸ್ತ್ರದಲ್ಲಿ ಕಲಿಯಬೇಕಾದ ಅಧ್ಯಾಯಗಳು ಯಾವುವು ಎಂಬುದನ್ನು ನೋಡೋಣ. ವಿದ್ಯಾರ್ಥಿಗಳೇ, ಈ ಪ್ರಥಮ PUCಯಲ್ಲಿ ಕಲಿಯುವಂಥ ಪಠ್ಯ ಪುಸ್ತಕದ ಒಂದು ಹೆಸರು ಸಮಾಜಶಾಸ್ತ್ರದ ಪರಿಚಯವಾಗಿದೆ. ಅಂದರೆ ದ ಇಂಟ್ರೊಡಕ್ಷನ್ ಟು ಸೋಸಾಲಜಿ. ಇದರ ಅಡಿಯಲ್ಲಿ ನೀವು ಸುಮಾರು 8 ಅಧ್ಯಾಯಗಳನ್ನು ಕಲಿಬೇಕಾಗ್ತಾ ಇದೆ. ಹಾಗಾದರೆ ಆ 8 ಅಧ್ಯಾಯಗಳು ಯಾವುವು? ಮೊದಲನೇದಾಗಿ ಸಮಾಜಶಾಸ್ತ್ರದ ಸ್ವರೂಪ ಅಂತಕ್ಕಂಥದ್ದು. ಇದರಲ್ಲಿ ಸುಮಾರು ಅಂಶಗಳನ್ನು ಮತ್ತೆ ಕಲಿಬೇಕಾಗ್ತಾ ಇದೆ. ಎರಡನೇದಾಗಿ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು. ಮೂರನೇದಾಗಿ ಸಾಮಾಜಿಕ ಪ್ರಕ್ರಿಯೆಗಳು. ನಾಲ್ಕನೇದಾಗಿ ಸಂಸ್ಕೃತಿ ಮತ್ತು ಸಾಮಾಜೀಕರಣ. ದೆನ್ 5th ಒನ್ ಸಾಮಾಜಿಕ ಸಂಸ್ಥೆಗಳು. ದೆನ್ 6th ಒನ್ ಸೋಷಿಯಲ್ ಚೇಂಜ್, ಸಾಮಾಜಿಕ ಪರಿವರ್ತನೆಯಾಗಿದೆ. ದೆನ್ 7th ಒನ್ ಸೋಷಿಯಲ್ ರಿಸರ್ಚ್, ಸಾಮಾಜಿಕ ಸಂಶೋಧನೆಯಾಗಿದೆ. ದೆನ್ ಲಾಸ್ಟ್ ಒನ್ ಎನ್ವಿರ್ನಮೆಂಟ್ ಆ್ಯಂಡ್ ಸೊಸೈಟಿ, ಪರಿಸರ ಮತ್ತು ಸಮಾಜವಾಗಿದೆ. ಹೀಗೆ ಸುಮಾರು 8 ಅಧ್ಯಾಯಗಳನ್ನು ಈ ಪ್ರಥಮ PUCಯಲ್ಲಿ ಸಮಾಜಶಾಸ್ತ್ರದ ಒಂದು ಪಠ್ಯಕ್ರಮದಲ್ಲಿ ಕಲಿಬೇಕಾಗ್ತಾ ಇದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಅಧ್ಯಾಯಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ
ನೀವು ಹೈಸ್ಕೂಲ್ ಮಟ್ಟದಲ್ಲಿ ಕೆಲವೊಂದಿಷ್ಟು ಅಧ್ಯಾಯಗಳನ್ನು ಕಲ್ತಿದ್ದೀರಿ. ಅಲ್ಲಿ ಉದಾಹರಣೆಗಾಗಿ 8ನೇ ಒಂದು ತರಗತಿಯಲ್ಲಿ ಕಲಿಯುವಂಥ ಸಮಯದಲ್ಲಿ ಸಮಾಜಶಾಸ್ತ್ರದ ಪರಿಚಯ ಮತ್ತು ಸಂಸ್ಕೃತಿ, ಸಾಮಾಜಿಕ ಸಂಸ್ಥೆಗಳು ಮತ್ತು ಸಮಾಜದ ಪ್ರಕಾರಗಳು, ಹೀಗೆ ಸುಮಾರು ಅಂಶಗಳನ್ನು ಕಲ್ತಿದ್ದೀರಿ. ಅದೇ ರೀತಿ 9ನೇ ಒಂದು ತರಗತಿಯಲ್ಲಿ ಒಂದು ಕುಟುಂಬ, ಸಾಮಾಜೀಕರಣ ಮತ್ತು ಸಾಮಾಜಿಕ ಬದಲಾವಣೆ ಮತ್ತು ಸಮುದಾಯ, ಹೀಗೆ ಅಲ್ಲಿಯೂ ಕೂಡ ಸುಮಾರು ಅಂಶಗಳನ್ನು ಕಲ್ತಿದ್ದೀರಿ. ಈ ರೀತಿ ಈ ಹೈಸ್ಕೂಲ್ ಮಟ್ಟದಲ್ಲೇ ಈಗಾಗಲೇ ನೀವು ಇದರ ಬಗ್ಗೆ ಕಲಿತುಕೊಂಡಿದ್ದರಿಂದಾಗಿ ಇಲ್ಲಿ ನಿಮಗೆ ಭಾಳಷ್ಟು ತೊಂದರೆ ಆಗಂಗಿಲ್ಲ. ಅದೇ ರೀತಿ 10ನೇ ತರಗತಿಯಲ್ಲಿ ಸಾಮಾಜಿಕ ಸ್ತರವಿನ್ಯಾಸ, ದುಡಿಮೆ, ಸಾಮಾಜಿಕ ಚಳವಳಿಗಳು, ಸಾಮಾಜಿಕ ಒಂದು ಸಮಸ್ಯೆಗಳು, ಈ ರೀತಿ ಒಂದು ಪಠ್ಯಕ್ರಮವನ್ನು ಅಲ್ಲಿ ಕಲ್ತಿರೋದರಿಂದಾಗಿ ಇವು ಏನು ಸೂಚಿಸ್ತಾ ಇದ್ದಾವೆ ಅಂತಂದರೆ, ಅಲ್ಲಿ ಕಲ್ತಿರ್ತಕ್ಕಂಥ ವಿಷಯಗಳಿಗೂ ಇಲ್ಲಿ ಕಲಿತಕ್ಕಂಥ ವಿಷಯಗಳಿಗೂ ಒಂದು ರೀತಿಯಾದಂಥ ಒಂದು ಲಿಂಕ್ ಇರ್ತಾ ಇದೆ, ಸಂಬಂಧ ಇದೆ. ಹಾಗಾಗಿ ಈ 8 ಅಧ್ಯಾಯಗಳನ್ನು ನೀವು ಇಲ್ಲಿ ಅಧ್ಯಯನ ಮಾಡಬೇಕಾಗ್ತಾ ಇದೆ. ವಿದ್ಯಾರ್ಥಿಗಳೇ, ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ ಏನಂತಂದರೆ, ಈ 2020-21 ಸಾಲಿನಲ್ಲಿ ಈ ಕೋವಿಡ್-19 ಮಹಾ ಒಂದು ಸಾಂಕ್ರಾಮಿಕ ರೋಗದಿಂದಾಗಿ ನೇಮಿತವಾದಂಥ ಒಂದು ಕ್ಲಾಸ್ಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಆ ಕಾರಣದಿಂದಾಗಿ ಸರ್ಕಾರ ಮತ್ತು ಇಲಾಖೆ ಏನು ಮಾಡಿದೆ ಅಂತಂದರೆ, ಆ ಪಠ್ಯಕ್ರಮದಲ್ಲಿ ಕೆಲವೊಂದಿಷ್ಟು ಪಠ್ಯವನ್ನು ಕಡಿತಗೊಳಿಸಲಾಗಿದೆ. ಹಾಗಾದರೆ ನೀವು ಕಲಿಬೇಕಾಗಿರ್ತಕ್ಕಂಥ ಪಠ್ಯಕ್ರಮ ಎಷ್ಟಿದೆ ಅಂತಂದರೆ, ಈ ವರ್ಷ 5 ಅಧ್ಯಾಯಗಳನ್ನು ಸಂಪೂರ್ಣವಾಗಿ ಕಲಿಬೇಕು. ಅಂದರೆ 1ರಿಂದ 5ನೇ ಒಂದು ಅಧ್ಯಾಯಗಳವರೆಗೆ. ಅದೇ ರೀತಿ 6ನೇ ಅಧ್ಯಾಯ ಏನಿದೆ, 6ನೇ ಅಧ್ಯಾಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಲಿಬೇಕಾಗ್ತಾ ಇದೆ. ಅಂದರೆ ಸಾಮಾಜಿಕ ಬದಲಾವಣೆಯ ಅರ್ಥ, ವ್ಯಾಖ್ಯೆಗಳು ಮತ್ತು ಅದರ ಲಕ್ಷಣಗಳು, ಸಾಮಾಜಿಕ ಪರಿವರ್ತನೆಯ ಅಂಶಗಳು, ಸಾಮಾಜಿಕ ಒಂದು ಅಂಶಗಳಲ್ಲಿ ಸುಮಾರು 3 ಅಂಶಗಳು ಬರ್ತಾ ಇದ್ದಾವೆ. ಈ ಒಂದು ಅಂಶಗಳನ್ನು ಮಾತ್ರ ಕಲಿಬೇಕು. ಉಳಿದಂಥ ಎಲ್ಲ ಒಂದು 2 ಅಧ್ಯಾಯಗಳಿದ್ದಾವೆ, ಸಂಪೂರ್ಣವಾಗಿ ಕಡಿತ ಮಾಡಿದೆ. 6ನೇ ಅಧ್ಯಾಯದಲ್ಲಿ ಅರ್ಧ ಅಧ್ಯಾಯವನ್ನು ಕಡಿತ ಮಾಡಲಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ಸಮಾಜಶಾಸ್ತ್ರದ ಒಂದು ಪಠ್ಯಕ್ರಮದ ಅಡಿಯಲ್ಲಿ ಸುಮಾರು 8 ಅಧ್ಯಾಯಗಳು ನಾವು ನೋಡಿದ್ದೀವಿ. ಹೈಸ್ಕೂಲ್ನಲ್ಲಿ ಯಾವ್ಯಾವ ಕಲ್ತಿರೋದನ್ನು ನೋಡಿದ್ದೀವಿ. ಬನ್ನಿ ವಿದ್ಯಾರ್ಥಿಗಳೇ, ಹಾಗಾದರೆ ಈಗ ಈ ಸಮಾಜಶಾಸ್ತ್ರದ ಪಠ್ಯಕ್ರಮದಲ್ಲಿ ಬರ್ತಕ್ಕಂಥ 1ನೇ ಅಧ್ಯಾಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನ ಹರಿಸೋಣ. ಅಧ್ಯಾಯ 1, ಸಮಾಜಶಾಸ್ತ್ರದ ಸ್ವರೂಪ. ಹಾಗಾದರೆ ಈ ಸಮಾಜಶಾಸ್ತ್ರದ ಸ್ವರೂಪದ ಅಡಿಯಲ್ಲಿ ಇಲ್ಲಿ ಕೂಡ ಸಾಕಷ್ಟು ಅಂಶಗಳನ್ನು ನಾವು ತಿಳಿದುಕೊಳ್ಳಬೇಕಾಗ್ತಾ ಇದೆ. ಅದರಲ್ಲಿ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿ ಪರಿಚಯವನ್ನು ಮಾಡಿಕೊಳ್ಬೇಕಾಗ್ತಾ ಇದೆ. ಅಂದರೆ ಪೀಠಿಕೆ, ಅದೇ ರೀತಿ ಅರ್ಥ ಮತ್ತು ವ್ಯಾಖ್ಯ, ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ, ವಿಜ್ಞಾನದ ಅರ್ಥ ಮತ್ತು ವ್ಯಾಖ್ಯ, ಅದರ ಗುಣಲಕ್ಷಣಗಳು ಮತ್ತು ವರ್ಗೀಕರಣ ಮತ್ತು ವ್ಯತ್ಯಾಸಗಳು, ಹಾಗೆ ಸಮಾಜಶಾಸ್ತ್ರದ ಒಂದು ಲಕ್ಷಣಗಳು, ಅದೇ ರೀತಿ ಸಮಾಜಶಾಸ್ತ್ರದ ಅಧ್ಯಯನದ ವಿಷಯಗಳು, ಅದೇ ರೀತಿ ಸಮಾಜಶಾಸ್ತ್ರದ ಅಧ್ಯಯನದಿಂದ ಆಗ್ತಕ್ಕಂಥ ಉಪಯೋಗಗಳು ಯಾವುವು ಅವುಗಳನ್ನು ತಿಳ್ಕೊಳ್ಬೇಕಾಗ್ತಾ ಇದೆ. ಇನ್ನೊಂದು ಮುಖ್ಯ ವಿಷಯ ಏನಂತಂದರೆ, ಸಮಾಜಶಾಸ್ತ್ರದ ಬೆಳವಣಿಗೆಗೆ ಪಾಶ್ಚಾತ್ಯ ಮತ್ತು ಭಾರತೀಯ ಸಮಾಜಶಾಸ್ತ್ರಜ್ಞರುಗಳು ನೀಡಿರ್ತಕ್ಕಂಥ ಕೊಡುಗೆಗಳು ಯಾವುವು ಅವುಗಳನ್ನು ತಿಳ್ಕೊಳ್ಬೇಕಾಗ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ 4 ಜನರನ್ನ ಪಾಶ್ಚಾತ್ಯ ಸಮಾಜಶಾಸ್ತ್ರಜ್ಞರು, 4 ಜನರನ್ನ ಭಾರತೀಯ ಸಮಾಜಶಾಸ್ತ್ರಜ್ಞರನ್ನ ತಿಳಿದುಕೊಳ್ಬೇಕಾಗ್ತಾ ಇದೆ. ಅಂದರೆ ಆಗಸ್ಟ್ ಕೋಮ್ಟ್, ಹರ್ಬರ್ಟ್ ಪೆನ್ಸರ್, ಎಮಿಲಿ ಡರ್ಕಿಮ್, ಮ್ಯಾಕ್ಸ್ ವೆಬ್ಬರ್, ಕಾರ್ಲ್ ಮಾರ್ಕ್ಸ್ ಇತ್ಯಾದಿಗಳು. ಅದೇ ರೀತಿ ಭಾರತೀಯ ಸಮಾಜಶಾಸ್ತ್ರಜ್ಞರಲ್ಲಿ ಡಾಕ್ಟರ್ ಜೆ.ಎಸ್. ಗುರೆ, ಡಾಕ್ಟರ್ ಎಂ.ಎನ್. ಶ್ರೀನಿವಾಸ್, ಡಾಕ್ಟರ್ ಎ.ಆರ್. ದೇಸಾಯಿ, ಡಾಕ್ಟರ್ ಶ್ರೀಮತಿ ಇರಾವತಿ ಕರ್ವೆ, ಈ ರೀತಿ 4 ಆ ಕಡೆ 4 ಈ ಕಡೆ 4 ಸಮಾಜಶಾಸ್ತ್ರಜ್ಞಗಳ ಅಧ್ಯಯನವನ್ನು ಮಾಡಬೇಕಾಗ್ತಾ ಇದೆ. ಈಗ ಮೊದಲಿಗೆ ನಾವು ಸಮಾಜಶಾಸ್ತ್ರದ ಸ್ವರೂಪದ ಅಡಿಯಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳನ್ನು ಗಮನಿಸೋಣ.
ಅಂದರೆ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಚಯ. ಸಮಾಜಶಾಸ್ತ್ರವು ಸಮಾಜ ವಿಜ್ಞಾನಗಳಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಜ್ಞಾನವಾಗಿದೆ. ಹಾಗಾದರೆ ಇದು ಎದಕ್ಕೆ ಸಂಬಂಧಪಟ್ಟಿದೆ? ಮಾನವನ ಸಮಾಜದ ವೈಜ್ಞಾನಿಕವಾದಂಥ ಅಧ್ಯಯನ ಮಾಡಲಿಕ್ಕೆ ಸಂಬಂಧಪಟ್ಟಂಥ ಶಾಸ್ತ್ರವಾಗಿದೆ. ಆದರೆ ಮಾನವನು ಆ ಜ್ಞಾನ ತ್ರಷೆ ಏನಿದೆ, ಅವನ ಜ್ಞಾನದ ಹಂಬಲ ಏನಿದೆ, ತಿಳಿದುಕೊಳ್ಳತಕ್ಕಂಥ ಒಂದು ರೀತಿ ಏನಿದೆ, ಅದು ಇಂದು ನಿನ್ನೆಯದಲ್ಲ. ಹಾಗಾದರೆ ಅನಾದಿ ಕಾಲದಿಂದಲೂ ಅಥವಾ ಸಾವಿರಾರು ವರ್ಷಗಳಿಂದಲೂ ಆತನು ವಾಸಿಸುವ ಪರಿಸರವನ್ನು, ತನ್ನನ್ನು ಸುತ್ತುವರಿದ ನಿಸರ್ಗವನ್ನು ಮತ್ತು ತಾನೇ ಸೃಷ್ಟಿ ಮಾಡಿಕೊಂಡಂಥ ಸಾಮಾಜಿಕ ಪ್ರಪಂಚವನ್ನು ಅಥವಾ ಜಗತ್ತನ್ನು ಬಹಳ ಆಳವಾಗಿ ಮತ್ತು ನಿಖರವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾ ಬಂದಿದ್ದಾನೆ ಅಥವಾ ಬರುತ್ತಿದ್ದಾನೆ. ಮಾನವ ಯಾವಾಗ ಈ ಭೂಮಿ ಮೇಲೆ ಸಮಾಜವನ್ನು ಕಟ್ಟಿಕೊಂಡು ಬದುಕಲಿಕ್ಕೆ ಪ್ರಾರಂಭಿಸಿದ, ಅಂದಿನಿಂದ ಹಿಡ್ಕೊಂಡು ಇಂದಿನವರೆಗೂ ಕೂಡ ಆ ಸಮಾಜದ ಒಂದು ಅಡಿಯಲ್ಲಿ ಆಗು ಹೋಗುಗಳು ಏನಿದ್ದಾವೆ, ಒಂದು ಘಟನಾವಳಿಗಳೇನು ಸಂಭವಿಸ್ತಾ ಇದ್ದಾವೆ, ಸ್ಥಿತಿಗತಿಗಳೇನಿದ್ದಾವೆ, ಸಮಾಜದ ಒಂದು ವ್ಯವಸ್ಥೆಯನ್ನು ಅಧ್ಯಯನ ಮಾಡುತ್ತಾ ಇಂದಿನವರೆಗೂ ಕೂಡ ಪ್ರಯತ್ನವನ್ನು ಮಾಡುತ್ತಾ ಬರುತ್ತಿದ್ದಾನೆ ಅಂತ ಅನ್ನೋದನ್ನು ಕಾಣ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಮುಖ್ಯವಾದಂಥ ವಿಷಯ ಏನಂತಂದರೆ, ಮಾನವನ ಸಮಾಜಕ್ಕೂ ಮತ್ತು ಪ್ರಾಣಿಗಳ ಸಮಾಜಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ನೀವು ಗಮನಿಸಬಹುದು, ಮಾನವನಿಗೆ ಏನಿದೆ ಅಂತಂದರೆ ತರ್ಕ ಮಾಡತಕ್ಕಂಥ ಶಕ್ತಿ ಇದೆ, ತಿಳಿದುಕೊಳ್ಳತಕ್ಕಂಥ ಶಕ್ತಿ ಇದೆ. ಆದರೆ ಪ್ರಾಣಿಗಳಿಗೆ ಆ ಶಕ್ತಿ ಇಲ್ಲ. ಹಾಗಾಗಿ ಬಹಳಷ್ಟು ವ್ಯತ್ಯಾಸವನ್ನು ಹೊಂದಿದೆ ಮಾನವ ಸಮಾಜ ಮತ್ತು ಪ್ರಾಣಿಗಳ ಸಮಾಜ. ಮಾನವ ಸಮಾಜದಲ್ಲಿ ನಾವು ಮಾನವನಿಗೆ ಇರ್ತಕ್ಕಂಥ ಸಂಸ್ಕೃತಿ ಇದೆ, ಭಾಷೆ ಇದೆ, ಆಚಾರ ವಿಚಾರ, ಲೋಕರೂಢಿಗಳು, ಕಾನೂನು, ನಿಯಮಗಳು ಇತ್ಯಾದಿಗಳನ್ನು ಸಮಾಜದಲ್ಲಿ ನಾವು ಕಾಣಬಹುದು ಮಾನವ ಸಮಾಜದಲ್ಲಿ. ಆದರೆ ಈ ಪ್ರಾಣಿಗಳ ಸಮಾಜದಲ್ಲಿ ಇವೆಲ್ಲವನ್ನು ಕಾಣಂಗಿಲ್ಲ. ಹಾಗಾಗಿ ಮಾನವ ಸಮಾಜ ಏನಾಗಿದೆ ಅಂತಂದರೆ ಬಹಳಷ್ಟು ಸಂಕೀರ್ಣವಾಗಿದೆ. ಈ ಸಂಕೀರ್ಣವಾಗಿರ್ತಕ್ಕಂಥ ಸಮಾಜವನ್ನು ಮಾನವ ಯಾವಾಗ ಕಟ್ಟಿಕೊಂಡ, ಆ ಸಮಾಜವನ್ನು ಅಂದಿನಿಂದ ಇಂದಿನವರೆಗೂ ಕೂಡ ಒಂದು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಬಿಟ್ಟಿಲ್ಲ, ಮಾಡುತ್ತಲೇ ಬರ್ತಾ ಇದ್ದಾನೆ. ಅಂಥ ಒಂದು ತನ್ನ ಪರಿಶ್ರಮದಲ್ಲಿ ಆತ ಹಲವಾರು ಬಗೆಯ ವಿಜ್ಞಾನಗಳ ಹಾಗೂ ಅಧ್ಯಯನ ಶಾಸ್ತ್ರಗಳ ಉಗಮಕ್ಕೆ ಕಾರಣನಾಗಿದ್ದಾನೆ. ಅವುಗಳನ್ನು ಪ್ರಮುಖವಾಗಿ ನಾವು 2 ಗುಂಪುಗಳಲ್ಲಿ ವಿಂಗಡಿಸಬಹುದಾಗಿದೆ. ಹಾಗಾದರೆ ಅವು ಯಾವೆಂದರೆ, ಒಂದು ನೈಸರ್ಗಿಕ ವಿಜ್ಞಾನ ಮತ್ತು ಇನ್ನೊಂದು ಸಮಾಜ ವಿಜ್ಞಾನಗಳು. ಹಾಗಾದರೆ ನೈಸರ್ಗಿಕ ವಿಜ್ಞಾನಗಳು ಅಂದ್ರೆ ಏನು? ನೈಸರ್ಗಿಕ ವಸ್ತು ವಿಷಯಗಳು ಹಾಗೂ ಜೀವಿಗಳ ಕುರಿತಾದ ಅಧ್ಯಯನ ಮಾಡುವ ವಿಜ್ಞಾನಗಳನ್ನು ನೈಸರ್ಗಿಕ ವಿಜ್ಞಾನಗಳು ಎನ್ನುವರು. ಅಂದರೆ ನಿಸರ್ಗದಲ್ಲಿ ಏನ ವಸ್ತು ವಿಷಯಗಳಿದ್ದಾವೆ ಮತ್ತು ಜೀವಿಗಳೇನಿದ್ದಾವೆ ಅವುಗಳ ಕುರಿತಾದ ಅಧ್ಯಯನವನ್ನು ಮಾಡತಕ್ಕಂಥ ಶಾಸ್ತ್ರಗಳೇ ನೈಸರ್ಗಿಕ ವಿಜ್ಞಾನಗಳು ಅಥವಾ ಶಾಸ್ತ್ರಗಳಾಗಿದ್ದಾವೆ. ಉದಾಹರಣೆಗಾಗಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಇತ್ಯಾದಿಗಳಾಗಿದ್ದಾವೆ. ಹಾಗೆ ಸಾಮಾಜಿಕ ವಿಜ್ಞಾನಗಳು ಅಥವಾ ಸಮಾಜ ವಿಜ್ಞಾನಗಳು, ಸೋಷಿಯಲ್ ಸೈನ್ಸಸ್, ಮಾನವನ ವತಿಯಿಂದ ಸೃಷ್ಟಿಸಿಕೊಂಡಿರ್ತಕ್ಕಂಥ ಸಾಮಾಜಿಕ ಜಗತ್ತನ್ನು, ಮಾನವ ಸತಾ ತಾನೇ ಸೃಷ್ಟಿಸಿಕೊಂಡಿರ್ತಕ್ಕಂಥ ಸಾಮಾಜಿಕ ಜಗತ್ತನ್ನು ಅಧ್ಯಯನ ಮಾಡುವ ವಿಜ್ಞಾನಗಳನ್ನು ಸಮಾಜ ವಿಜ್ಞಾನಗಳು ಅಂತ ಕರೆಯುವರು. ಉದಾಹರಣೆಗಾಗಿ ಅರ್ಥಶಾಸ್ತ್ರ ಆಗಿರ್ಬೋದು, ರಾಜ್ಯಶಾಸ್ತ್ರ ಆಗಿರ್ಬೋದು, ಇತಿಹಾಸ, ಮನಃಶಾಸ್ತ್ರ, ಮಾನವಶಾಸ್ತ್ರ ಮುಂತಾದವು. ಇಂಥ ಒಂದು ಸಮಾಜ ವಿಜ್ಞಾನಗಳ ಪರಂಪರೆ ಆರಂಭವಾದದ್ದು ಕ್ರಿಸ್ತಶಕ 18 ಮತ್ತು 19ನೇ ಶತಮಾನಗಳಲ್ಲಿ. ಅಂದರೆ ಇತ್ತಿತ್ತಲಾಗಿ ಸಮಾಜಶಾಸ್ತ್ರ ಸಮಾಜ ವಿಜ್ಞಾನಗಳ ಸಮೂಹಕ್ಕೆ ತೀರಾ ಇತ್ತೀಚೆಗೆ ಸೇರಿಕೊಂಡಿದೆ ಅಂತ ಹೇಳ್ಬೋದು. ಇದರ ಮುಖ್ಯ ಉದ್ದೇಶ ಏನಾಗಿದೆ ಅಂತಂದ್ರೆ ಮಾನವ ಸಮಾಜವನ್ನು ಸಮಗ್ರವಾದಂಥ ರೀತಿಯಲ್ಲಿ ಅಧ್ಯಯನ ಮಾಡುವುದಾಗಿದೆ. ಆದ್ದರಿಂದ ಇದನ್ನು ಸಮಾಜದ ವಿಜ್ಞಾನ ಎಂದು ಕರೆಯಲಾಗುತ್ತದೆ.
ಏನು ಉಳಿದೆಲ್ಲ ಸಮಾಜ ವಿಜ್ಞಾನಗಳು ಅವು ಕೂಡ ಅಧ್ಯಯನ ಮಾಡ್ತಾ ಇದ್ದಾವೆ, ಅದರ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದಾವೆ. ಉದಾಹರಣೆಗಾಗಿ ಅರ್ಥಶಾಸ್ತ್ರ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಲಕ್ಷ್ಯ ಕೊಡ್ತಕ್ಕಂಥದ್ದು. ರಾಜ್ಯಶಾಸ್ತ್ರ ರಾಜಕೀಯ ವಿಷಯಗಳಿಗೆ ಸಂಬಂಧಪಟ್ಟಾಗೆ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು. ಅಂದರೆ ಉದಾಹರಣೆಗೆ ರಾಜ್ಯ, ಒಂದು ದೇಶ, ಸಂವಿಧಾನ, ಕಾನೂನು, ಹೀಗೆ ಇವುಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರವಾಗಿದೆ. ಇತಿಹಾಸ ಗತಿಶೀಲವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು. ಮನಃಶಾಸ್ತ್ರ ಮಾನವನ ಒಂದು ಭಾವನೆಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು. ಹೀಗೆ ಒಂದೊಂದು ಕ್ಷೇತ್ರಗಳು ಒಂದು ಸೀಮಿತ ಕ್ಷೇತ್ರದಲ್ಲಿ ಆ ವಿಷಯಗಳಿಗೆ ಸಂಬಂಧಪಟ್ಟಾಗಿ ಅಧ್ಯಯನವನ್ನು ಮಾಡ್ತಕ್ಕಂಥವು. ಆದರೆ ಇವೆಲ್ಲ ಸಮಾಜದಲ್ಲೇ ಇರುವುದರಿಂದಾಗಿ ಸಮಾಜಶಾಸ್ತ್ರ ಎಲ್ಲ ಅಂಶಗಳನ್ನು ಸಮಗ್ರವಾಗಿ ಅಧ್ಯಯನವನ್ನು ಮಾಡುವುದರಿಂದ ಸಮಾಜಶಾಸ್ತ್ರ ಏನಾಗಿದೆ ಅಂತಂದರೆ ಎಲ್ಲ ಸಮಾಜ ವಿಜ್ಞಾನಗಳ ತಾಯಿ ಶಾಸ್ತ್ರವಾಗಿದೆ, ತಾಯಿ ಅಂತ ಪರಿಗಣಿಸಬಹುದು. ಹಾಗಾಗಿ ಸಮಾಜಶಾಸ್ತ್ರವು ಮಾನವನ ಸಮಾಜವನ್ನು ಸಮಗ್ರವಾದಂಥ ರೀತಿಯಲ್ಲಿ ಅಧ್ಯಯನ ಮಾಡುವುದರಿಂದಾಗಿ ಅದನ್ನು ಸಮಾಜದ ವಿಜ್ಞಾನ ಅಂತ ಸೈನ್ಸ್ ಆಫ್ ಸೊಸೈಟಿ ಅಂತ ಕರೆಯಲಾಗಿದೆ. ನಂತರ ಈ ಸಮಾಜಶಾಸ್ತ್ರದ ಒಂದು ಪರಿಚಯವನ್ನು ಮಾಡಿಕೊಂಡ ನಂತರ ಸಮಾಜಶಾಸ್ತ್ರದ ಪಿತಾಮಹ ಯಾರು, ಆ ಪದವನ್ನು ಯಾರು ಬಳಸಿದ್ರು? ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ಕೋಮ್ಟ್ ಏನು ಮಾಡಿದಾರ ಅಂತಂದ್ರೆ ಸಮಾಜಶಾಸ್ತ್ರಕ್ಕೆ ವಿಜ್ಞಾನ ಒಂದರ ಸ್ಥಾನಮಾನ ಒಂದು ಕಲ್ಪಿಸಿಕೊಡುವಲ್ಲಿ ಒಂದು ಪ್ರಯತ್ನವನ್ನ ಮಾಡಿರ್ತಕ್ಕಂಥವು. ಅವರ ಒಂದು ಈ ಪ್ರಯತ್ನವನ್ನ ಬಲವಾಗಿ ಸಮರ್ಥನೆ ಮಾಡಿದವರಲ್ಲಿ ಹರ್ಬರ್ಟ್ ಸ್ಪೆನ್ಸರ್, ಎಮಿಲಿ ಡರ್ಕಿಮ್, ಮ್ಯಾಕ್ಸ್ ವೆಬ್ಬರ್ ಬಹಳ ಪ್ರಮುಖರಾಗಿದ್ದಾರೆ. ಅದೇ ರೀತಿ ಕಾರ್ಲ್ ಮಾರ್ಕ್ಸ್ ಅವರು ಕೂಡ ಆ ಕೆಲಸವನ್ನ ಮಾಡಿರ್ತಕ್ಕಂಥವ್ರು. ಅನಂತರ ಬಂದಂತ ಸಾವಿರಾರು ಮಂದಿ ಸಮಾಜ ಚಿಂತಕರು, ಬರಹಗಾರರು ಹಾಗೂ ಸಮಾಜಶಾಸ್ತ್ರಜ್ಞರ ಒಂದು ಪರಿಶ್ರಮದ ಫಲದಿಂದಾಗಿ ಸಮಾಜಶಾಸ್ತ್ರ ಒಂದು ವಿಶಿಷ್ಟ ವಿಜ್ಞಾನ ಎನಿಸಿಕೊಂಡಿತ್ತು ಇವತ್ತು. ಈ ರೀತಿ ಸಮಾಜಶಾಸ್ತ್ರ ಒಂದು ಸಮಾಜದ ವಿಜ್ಞಾನವಾಗಿದೆ. ಸಮಾಜ ವಿಜ್ಞಾನಗಳ ಸಮೂಹಕ್ಕೆ ತೀರಾ ಇತ್ತೀಚೆಗೆ ಸೇರ್ಪಡೆಗೊಂಡಿದ್ರು ಅದು ಬರದಿಂದ ಇವತ್ತಿನ ದಿನ ಬೆಳೀತಾ ಇದೆ, ಸಾಕ್ತಾ ಇದೆ ಅನ್ನೋದನ್ನ ಕಾಣ್ತಾ ಇದ್ದೀವಿ. ಮುಂದೆ ಸಮಾಜಶಾಸ್ತ್ರದ ಅರ್ಥ ಏನು ನೋಡೋಣ. ಸಮಾಜಶಾಸ್ತ್ರವು ಸಮಾಜ ವಿಜ್ಞಾನಗಳಲ್ಲಿ ಅತ್ಯಂತ ಕಿರಿಯ ವಿಜ್ಞಾನವಾಗಿದೆ, ನೂತನ ವಿಜ್ಞಾನವಾಗಿದೆ. ಅದು ಇತ್ತೀಚೆಗೆ ಅಂದರೆ 19ನೇ ಶತಮಾನದ ಫ್ರೆಂಚ್ ತತ್ವಜ್ಞಾನಿ ಅಂದರೆ ಫ್ರಾನ್ಸಿನ ತತ್ವಜ್ಞಾನಿ ದಾರ್ಶನಿಕ ಅಗಸ್ಟ್ ಕಾಮ್ಟೆ ಅವರು ಸಮಾಜಶಾಸ್ತ್ರ ಎಂಬ ಹೊಸ ಸಮಾಜ ವಿಜ್ಞಾನದ ಸ್ಥಾಪನೆಗೆ ಅಥವಾ ಉಗಮಕ್ಕೆ ಕಾರಣರಾದರು. ಆದ್ದರಿಂದಾಗಿ ಅಗಸ್ಟ್ ಕಾಮ್ಟೆ ಅವರನ್ನು ಸಮಾಜಶಾಸ್ತ್ರದ ಒಂದು ಪಿತಾಮಹ, ಜನಕ ಎಂದು ಪರಿಗಣಿಸಲಾಗಿದೆ. ನೀವು ಪ್ರಶ್ನೆ ಬರ್ತೈತಿ, ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳ್ತಾರೆ ಪ್ರಶ್ನೆ 1 ಮಾರ್ಕ್ಸಿಗೆ. ಆ ಸಮಯದಲ್ಲಿ ಅಗಸ್ಟ್ ಕೋಮ್ಟ್ ಅಂತ ಬರೆಯಬೇಕು. ಯಾಕಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಎಷ್ಟು ಕನ್ಫ್ಯೂಸ್ ಆಗ್ತಾ ಇದೆ ಅಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಏನು ಬರೆದಿರ್ತಾರೆ ಅಂತಂದ್ರೆ ಉತ್ತರ ಅರಿಸ್ಟಾಟಲೋ, ಇನ್ಯಾವುದೋ ಹೆರೋಡಾಟೋಸೋ ಹೀಗೆ ಬರೆದಿರ್ತಾರೆ. ಯಾಕಂತಂದ್ರೆ 2013-14ಕ್ಕಿಂತ ಹಿಂದೆ ಹೋದ್ರೆ ಆ ಸಮಯದಲ್ಲಿ ಸಮಾಜಶಾಸ್ತ್ರ ಅಂತಕ್ಕಂಥ ಪಠ್ಯಕ್ರಮ ಹೈಸ್ಕೂಲ್ನಲ್ಲಿ ಇದ್ದಿದ್ದಿಲ್ಲ. ಹಾಗಾಗಿ ಮುಂದೆ ಕಲಿತಕ್ಕಂಥ ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ಕಠಿಣವೆನಿಸ್ತಿತ್ತು ಅವರಿಗೆ ಆ ಸಮಯದಲ್ಲಿ. ಆದರೆ ಇವತ್ತಿನ ದಿನ 2013 ಮತ್ತು 14ರಿಂದ ಈ ಸಮಾಜಶಾಸ್ತ್ರ ಅಂತಕ್ಕಂಥ ಒಂದು ಪಠ್ಯಕ್ರಮವನ್ನು ಹೈಸ್ಕೂಲ್ನಲ್ಲಿ ಅಳವಡಿಸಿದ್ದಾರೆ. ಹಾಗಾಗಿ ಈಗ ಏನು ಸಮಸ್ಯೆ ಆಗಂಗಿಲ್ಲ. ಆದ್ರೂ ಕೂಡ ಒಬ್ರು ಇಬ್ರು ಆ ರೀತಿ ಇರ್ತಾರೆ, ಅದು ಮಾತು ಬೇರೆ. ಒಟ್ಟಿನಲ್ಲಿ ಸಮಾಜಶಾಸ್ತ್ರದ ಜನಕ ಅಥವಾ ಪಿತಾಮಹ ಯಾರು ಅಂತ ಕೇಳಿದ್ರೆ ಅಗಸ್ಟ್ ಕೋಮ್ಟ್ ಅಂತ ಹೇಳ್ಬೇಕು. ಹಾಗಾದ್ರೆ ಈ ಪದವನ್ನ, ಸಮಾಜಶಾಸ್ತ್ರ ಅಂತಕ್ಕಂಥ ಪದವನ್ನ ಯಾವ ಸಮಯದಲ್ಲಿ ಬಳಸಿದ್ರು ಅವರು? ಅಗಸ್ಟ್ ಕಾಮ್ಟೆ ಅವರು ಕ್ರಿಸ್ತಶಕ 1839ರಲ್ಲಿ ಪಾಸಿಟಿವ್ ಫಿಲಾಸಫಿ ಅಂತಕ್ಕಂಥ ಒಂದು ವಿಷಯದ ಕುರಿತಾಗಿ ತನ್ನ ಸಾರ್ವಜನಿಕ ಉಪನ್ಯಾಸವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಗಸ್ಟ್ ಕಾಮ್ಟೆ ಅವರು ಏನ್ ಮಾಡಿದ್ರು ಅಂತಂದ್ರೆ ಮೊದಲ ಬಾರಿಗೆ ಆ ಸಮಾಜಶಾಸ್ತ್ರ ಎಂಬ ಪದವನ್ನು ಬಳಸಿದರು.
ಯಾವಾಗ ಬಳಸಿದ್ರು, ಯಾವ ವರ್ಷ ಆತಂದ್ರೆ 1839ರಲ್ಲಿ. ಅದು ಯಾವುದೋ ಒಂದು ವಿಷಯದ ಮೇಲೆ, ಪಾಸಿಟಿವ್ ಫಿಲಾಸಫಿ ಅಂತಕ್ಕಂಥ ವಿಷಯದ ಮೇಲೆ ಒಂದು ಉಪನ್ಯಾಸವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಪದವನ್ನು ಮೊದಲ ಬಾರಿಗೆ ಬಳಸಿದರು. ಮಾನವ ಸಮಾಜವನ್ನು ವೈಜ್ಞಾನಿಕವಾಗಿ ಹಾಗೂ ಸಮಗ್ರವಾದಂಥ ರೀತಿಯಲ್ಲಿ ಅಧ್ಯಯನ ಮಾಡಲು ಒಂದು ಹೊಸ ವಿಜ್ಞಾನವೊಂದರ ಅವಶ್ಯಕತೆ ಇದೆ ಅಂತನ್ಸಿಂದು ವಾದಿಸಿ ಅದನ್ನು ಸಮಾಜಶಾಸ್ತ್ರ ಅಂತನ್ಸಿಂದು ಅದಕ್ಕೆ ಹೆಸರಿಸಿದರು. ಆಗಸ್ಟ್ ಕಾಮ್ಟೆ ಏನು ಮಾಡಿದ್ರು ಅಂತಂದರೆ 1839ರಲ್ಲಿ ಅದನ್ನು ಮೊದಲ ಬಾರಿಗೆ ಪ್ರಯೋಗ ಮಾಡಿದರು. ಆ ಒಂದು ಹೊಸ ವಿಜ್ಞಾನವೊಂದರ ಒಂದು ಅವಶ್ಯಕತೆ ಇದೆ ಅಂತ ಹೇಳಿ ಅದಕ್ಕೆ ಹೆಸರು ಕೊಟ್ಟರು. ಏನು, ಸಮಾಜಶಾಸ್ತ್ರ, ಸೋಸಾಲಜಿ ಅಂತಕ್ಕಂಥದ್ದು. ಈ ರೀತಿ ಆ ಸಮಾಜಶಾಸ್ತ್ರದ ಪದದ ಅರ್ಥ ಮತ್ತು ಆ ಪದವನ್ನು ಯಾರು ಬಳಸಿದ್ರು, ಆ ಸಮಾಜಶಾಸ್ತ್ರದ ಜನಕ ಯಾರು ಅಂತ ಅನ್ನೋದನ್ನು ಈಗ ತಿಳ್ಕೊಂಡ್ವಿ ನಾವು. ಇದನ್ನು ಸಮಾಜಶಾಸ್ತ್ರದ ಒಂದು ಪದದ ಉಗಮದ ಬಗ್ಗೆ ತಿಳಿದುಕೊಳ್ಳೋಣ. ಸಮಾಜಶಾಸ್ತ್ರ ಎಂಬ ಪದದ ಉಗಮ ಅಂದರೆ ಸೋಸಾಲಜಿ ಎಂಬ ಪದದ ಉಗಮ. ಸೋಸಾಲಜಿ ಎಂಬ ಪದವು ಆಂಗ್ಲ ಪದವು ಸಮಾಜಶಾಸ್ತ್ರ ಎಂಬ ಕನ್ನಡ ಪದಕ್ಕೆ ತತ್ಸಮಾನ ಅರ್ಥ ಕೊಡ್ತಕ್ಕಂಥ, ಅಂದರೆ ಸಮಾನವಾದಂಥ ಅರ್ಥ ಕೊಡ್ತಕ್ಕಂಥ ಪದವಾಗಿದೆ. ಸೋಸಾಲಜಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೋಷಿಯಸ್ ಮತ್ತು ಗ್ರೀಕ್ ಭಾಷೆಯ ಲಾಗೋಸ್ ಎಂಬ ಪದಗಳಿಂದ ಉಗಮ ಹೊಂದಿದೆ ಅಥವಾ ಉತ್ಪತ್ತಿಯನ್ನು ಹೊಂದಿದೆ. ಹಾಗಾದರೆ ಸೋಷಿಯಸ್ ಮತ್ತು ಲಾಗೋಸ್ ಏನು ಹೇಳ್ತಾ ಇದ್ದಾವೆ? ಸೋಷಿಯಸ್ ಎಂದರೆ ಜೊತೆಗಾರ, ಸಹಚರ ಅಥವಾ ಸಮಾಜ ಎಂದರ್ಥವಾಗುತ್ತದೆ. ಹಾಗೆ ಲಾಗೋಸ್ ಎಂದರೆ ಶಾಸ್ತ್ರ ಅಥವಾ ವಿಜ್ಞಾನ ಎಂಬ ಅರ್ಥವನ್ನು ಕೊಡುತ್ತದೆ. ಹೀಗೆ ಸೋಷಾಲಜಿ ಅಂತಂದರೆ ಅಥವಾ ಸಮಾಜಶಾಸ್ತ್ರ ಎಂದರೆ ಸಮಾಜದ ವೈಜ್ಞಾನಿಕವಾದ ಅಧ್ಯಯನ ಶಾಸ್ತ್ರವಾಗಿದೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ನಿಮಗೆ 2 ಮಾರ್ಕ್ಸಿಗೆ ಪ್ರಶ್ನೆ ಬರ್ತೈತೆ. ಮತ್ತೆ ಸೋಸಾಲಜಿ ಎಂಬ ಪದದ ಉಗಮವನ್ನು ತಿಳಿಸ್ರಿ. ಆ ಸಮಯದಲ್ಲಿ ಇಷ್ಟೆಲ್ಲ ಬರೀಬೇಕು. ಸೋಸಾಲಜಿ ಎಂಬ ಪದ 2 ಪದಗಳಿಂದ ಉತ್ಪತ್ತಿ ಹೊಂದಿದೆ. ಒಂದು ಲ್ಯಾಟಿನು ಮತ್ತು ಇನ್ನೊಂದು ಗ್ರೀಕ್ ಭಾಷೆಯ. ಸೋಷಿಯಸ್ ಮತ್ತು ಲಾಗೋಸ್. ಸೋಷಿಯಸ್ ಅಂತಂದರೆ ಸಹಚರ, ಜೊತೆಗಾರ ಅಥವಾ ಸಮಾಜ. ಅದೇ ರೀತಿ ಲಾಗೋಸ್ ಅಂತಂದರೆ ಅಧ್ಯಯನ ಶಾಸ್ತ್ರವಾಗಿದೆ ಅಥವಾ ವಿಜ್ಞಾನವಾಗಿದೆ. ಒಟ್ಟಿನಲ್ಲಿ ಸಮಾಜಶಾಸ್ತ್ರ ಅಂತಂದರೆ ಸಮಾಜದ ವೈಜ್ಞಾನಿಕ ಅಧ್ಯಯನವಾಗಿದೆ. ಈ ಸಮಾಜಶಾಸ್ತ್ರದ ಪದದ ಉಗಮ ತಿಳ್ಕೊಂಡ ಮೇಲೆ ಸಮಾಜಶಾಸ್ತ್ರದ ವ್ಯಾಖ್ಯೆಗಳನ್ನು ನೋಡೋಣ. ಸಮಾಜಶಾಸ್ತ್ರವನ್ನು ವಿವಿಧ ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನಿಸಿರುವುದನ್ನು ಕಾಣ್ತಾ ಇದ್ದೀವಿ. ಹಾಗಾದರೆ ಒಂದು 4-5 ವ್ಯಾಖ್ಯೆಗಳನ್ನು ಇಲ್ಲಿ ನಾವು ತಿಳ್ಕೊಳ್ಬಹುದು. ಮೊದಲನೇದಾಗಿ ಆಗಸ್ಟ್ ಕಾಮ್ಟೆ. ಆಗಸ್ಟ್ ಕೋಮ್ಟ್ ಅಥವಾ ಕಾಮ್ಟೆರವರು ಸಮಾಜಶಾಸ್ತ್ರವನ್ನು ಈ ರೀತಿ ವ್ಯಾಖ್ಯಾನಿಸಿದ್ದಾರೆ. ಸಮಾಜಶಾಸ್ತ್ರವು ನಿಸರ್ಗ ಸಹಜವಾದ ಹಾಗೂ ಸ್ಥಿರರೂಪದ ನಿಯಮಗಳಿಗೆ ಒಳಪಟ್ಟ ಸಾಮಾಜಿಕ ವಿದ್ಯಮಾನಗಳ ವಿಜ್ಞಾನವಾಗಿದ್ದು ಅಂತಹ ನಿಯಮಗಳನ್ನು ಕಂಡುಕೊಳ್ಳುವುದೇ ಅದರ ಶೋಧನೆಯ ಉದ್ದೇಶವಾಗಿದೆ. ಆಗಸ್ಟ್ ಕಾಮ್ಟ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಿಸರ್ಗ ಸಹಜವಾದ ಮತ್ತು ಸ್ಥಿರ ರೂಪದ ನಿಯಮಗಳಿಗೆ ಒಳಪಟ್ಟ, ನಾವು 2 ರೀತಿಯಾಗಿರ್ತಕ್ಕಂಥ ಒಂದು ಪರಿಸರದಲ್ಲಿ ಬದುಕ್ತಾ ಇದ್ದೀವಿ. ಒಂದು ನಿಸರ್ಗದ ಒಂದು ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಮತ್ತು ನಾವು ಕಟ್ಟಿಕೊಂಡಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಈ ನಿಸರ್ಗ ಸಹಜವಾದ ಒಂದು ಮತ್ತು ಸ್ಥಿರರೂಪದ ನಿಯಮಗಳಿಗೆ, 2 ರೀತಿಯಾಗಿರ್ತಕ್ಕಂಥ ನಿಯಮಗಳಿಗೆ ಒಳಪಟ್ಟ ಸಾಮಾಜಿಕ ವಿದ್ಯಮಾನಗಳ ವಿಜ್ಞಾನವಾಗಿದ್ದು ಅಂತಹ ಒಂದು ನಿಯಮಗಳನ್ನು ಕಂಡುಕೊಳ್ಳುವುದೇ, ಅಂಥ ಒಂದು ನಿಯಮಗಳನ್ನು ಕಂಡುಕೊಳ್ಳುವುದೇ ಅದರ ಶೋಧನೆಯ ಉದ್ದೇಶವಾಗಿರುತ್ತದೆ. ಇದು ಆಗಸ್ಟ್ ಕೋಮ್ಟ್ ಅವರ ವ್ಯಾಖ್ಯೆ. ವಿದ್ಯಾರ್ಥಿಗಳೇ, ನಿಮಗೆ ಮತ್ತೆ 2 ಮಾರ್ಕ್ಸಿಗೆ ಪ್ರಶ್ನೆ ಕೇಳ್ತಾರೆ. ಇದನ್ನು ಆಗಸ್ಟ್ ಕೋಮ್ಟ್ ಅವರ ವ್ಯಾಖ್ಯೆಯನ್ನು ತಿಳಿಸ್ರಿ ಅಥವಾ ವ್ಯಾಖ್ಯಾನಿಸಿ. ಆ ಸಮಯದಲ್ಲಿ ಈ 2-3 ಲೈನ್ಗಳಲ್ಲಿ ಇರ್ತಕ್ಕಂಥ ವ್ಯಾಖ್ಯೆಯನ್ನು ನೀವು ಬರಿಬೇಕಾಗ್ತೈತಿ. ಆದರೆ ಯಾವುದೇ ಒಂದು ಬೇರೆ ರೀತಿಯ ವ್ಯಾಖ್ಯೆಯನ್ನು ಬರೆದ್ರೆ ಮಾರ್ಕ್ಸ್ ಸಿಗಂಗಿಲ್ಲ. ಸರಿಯಾದಂಥ ರೀತಿಯಲ್ಲಿ ಇದನ್ನು ಮನನ ಮಾಡಿಕೊಂಡು ಇದನ್ನೇ ಬರಿಬೇಕು ಕೇಳಿದರೆ, ಅವಾಗ 2 ಮಾರ್ಕ್ಸ್ ನಿಮ್ಗೆ ಸಿಗ್ತವೆ. ಭಾಳ ಸರಳ ಇದೆ ಡೆಫಿನಿಷನ್. ಅದೇ ರೀತಿ 2ನೇದು ಎಚ್ ಎಂ ಜಾನ್ಸನ್ ರವರ ಪ್ರಕಾರ ಸಮಾಜಶಾಸ್ತ್ರವು
ಸಾಮಾಜಿಕ ಸಮೂಹಗಳ ಕುರಿತಾದ ವೈಜ್ಞಾನಿಕ ಅಧ್ಯಯನವಾಗಿದೆ. ಏನ್ರಿ, ಸಾಮಾಜಿಕ ಸಮೂಹಗಳ ಕುರಿತು ವೈಜ್ಞಾನಿಕವಾದಂತಹ ಅಧ್ಯಯನ ಮಾಡುವಂಥದ್ದಾಗಿದೆ. ಹಾಗಾದ್ರೆ ಸಮಾಜದಲ್ಲಿ ನಾವು ಸಾಕಷ್ಟು ಸಮೂಹಗಳನ್ನು ಕಾಣ್ತಾ ಇದ್ವಿ. ಸಾಮಾಜಿಕ ಸಮೂಹಗಳನ್ನು, ಸಮಾಜ ಅಂತಂದ್ಮೇಲೆ ಹತ್ತಾರು ನೂರಾರು ಸಮೂಹಗಳನ್ನ ಜನರು ರಚನೆ ಮಾಡಿಕೊಂಡು ತಮ್ಮ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಕಟ್ಟಿಕೊಂಡಿರೋದನ್ನು ಕಾಣ್ತಾ ಇದ್ದೀವಿ. ಉದಾಹರಣೆಗಾಗಿ ವಿದ್ಯಾರ್ಥಿಗಳ ಸಂಘ, ಉಪನ್ಯಾಸಕರ ಸಂಘ, ನಿವೃತ್ತಿ ಹೊಂದಿದವರ ಸಂಘ, ಮಹಿಳೆಯರ ಸಂಘ, ಧಾರ್ಮಿಕ ಸಮೂಹಗಳು, ರಾಜಕೀಯ ಸಮೂಹಗಳು, ಕಾರ್ಮಿಕ ಸಮೂಹಗಳು, ಹೀಗೆ ಹಲವಾರು ನಾನಾ ರೀತಿಯಾಗಿರ್ತಕ್ಕಂಥ ಸಮೂಹಗಳನ್ನು ಸಮಾಜದಲ್ಲಿ ಕಾಣ್ತಾ ಇದ್ದೀವಿ. ಅಂತಹ ಸಮೂಹಗಳನ್ನು ವೈಜ್ಞಾನಿಕವಾದಂಥ ರೀತಿಯಲ್ಲಿ ಅಧ್ಯಯನ ಮಾಡತಕ್ಕಂಥ ಶಾಸ್ತ್ರವೇ ಸಮಾಜಶಾಸ್ತ್ರವಾಗಿದೆ. ಯಾರ ಪ್ರಕಾರ ಅಂತಂದ್ರೆ ಎಚ್.ಎಂ. ಜಾನ್ಸನ್ ರವರ ಪ್ರಕಾರ. ಇದು ನೆನಪಿಡ್ಲಿಕ್ಕೂ ಬಹಳಷ್ಟು ಸಾಧ್ಯ ಇದೆ, ಯಾಕಂದ್ರೆ ಒಂದೇ ಲೈನ್ಸ್ನಲ್ಲಿ ಒಂದು ವ್ಯಾಖ್ಯೆ ಇದೆ. ಅದೇ ರೀತಿ ಮೂರನೇದಾಗಿ ಎಮ್.ಐ. ಡರ್ಕೀಮ್ ರಾವ್, ಸಮಾಜಶಾಸ್ತ್ರವು ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವಾಗಿದೆ. ಬಹಳಷ್ಟು ಸಿಂಪಲ್ ಆಗಿ ಹೇಳಿದ್ದಾರೆ, ಒಂದೇ ಲೈನ್ಸ್ನಲ್ಲಿ. ಇದನ್ನು ನೆನಪಿಡ್ಲಿಕ್ಕೆ ಸಾಧ್ಯ ಇದೆ ಬಹಳಷ್ಟು ಬೇಗನೆ. ಸಮಾಜಶಾಸ್ತ್ರವು ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವಾಗಿದೆ. ಹಾಗಾದ್ರೆ ಸಾಮಾಜಿಕ ಸಂಸ್ಥೆಗಳನ್ನು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೀವಿ. ಸಮಾಜ ನಿಂತಿರೋದೇ ಸಾಮಾಜಿಕ ಸಂಸ್ಥೆಗಳ ಮೇಲೆ. ಆ ಸಂಸ್ಥೆಗಳು ಇಲ್ಲ ಅಂತಂದ್ರೆ ಸಮಾಜ ಅಲ್ಲೋಲ ಕಲ್ಲೋಲಾಗಿ ಹೋಗ್ತಾ ಇತ್ತು ಇವತ್ತು. ಹಾಗಾಗಿ ಅಂತ ಒಂದು ಸಾಮಾಜಿಕ ಸಂಸ್ಥೆಗಳನ್ನ ಈ ಸಮಾಜಶಾಸ್ತ್ರ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು. ಉದಾಹರಣೆಗಾಗಿ ವಿವಾಹ, ಕುಟುಂಬ, ಧರ್ಮ, ಶಿಕ್ಷಣ ಮುಂತಾದವು. ಈಗಾಗಲೇ ನೀವು 8ನೇ ಒಂದು ತರಗತಿಯಲ್ಲಿ ಈ ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ಕಲ್ತಿದ್ದೀರಿ. ನಿಮಗೆ ಮುಂದೆ ಬರ್ತಾ ಇದೆ 5ನೇ ಅಧ್ಯಾಯದಲ್ಲಿ, ಪ್ರಥಮ PUCಯಲ್ಲಿ. ಅಲ್ಲಿ ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ಸುದೀರ್ಘವಾದಂಥ ಒಂದು ಅಧ್ಯಯನವನ್ನ ಮಾಡಲಿಕ್ಕಿದ್ದೀರಿ. ಈ ರೀತಿ ಸಾಮಾಜಿಕ ಸಂಸ್ಥೆಗಳ ಒಂದು ಅಧ್ಯಯನವನ್ನ ಸಮಾಜಶಾಸ್ತ್ರ ಅಂತಂದು ಎಮ್.ಐ. ಡರ್ಕೀಮ್ ರವರು ವ್ಯಾಖ್ಯಾನಿಸಿರುವುದನ್ನು ಕಾಣ್ತಾ ಇದ್ದೀವಿ. ದೆನ್ 4ನೇದಾಗಿ ಮ್ಯಾಕ್ಸ್ ವೆಬ್ಬರ್, ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವನ್ನು ಸಮಾಜಶಾಸ್ತ್ರ ಅಂತ ಕರೆದಿದ್ದಾರೆ. ಏನ್ರಿ, ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವನ್ನ ಸಮಾಜಶಾಸ್ತ್ರ ಅಂತವರು ಕರೆದಿರ್ತಕ್ಕಂಥದ್ದು. ಅದೇ ರೀತಿ 5ನೇದಾಗಿ ಮೆಕ್ಯಾವರ್ ಮತ್ತು ಪೇಜ್ರವರು, ಅವ್ರ ವ್ಯಾಖ್ಯೆ ಹೆಂಗಿದೆ ಅಂತಂದ್ರೆ ಬಹಳಷ್ಟು ಸಿಂಪಲ್ ಆಗಿದೆ. ಇದು ಕೂಡ ನೆನಪಿಡ್ತಕ್ಕಂಥದ್ದು, ಒಂದೇ ಲೈನ್ಸ್ ನಲ್ಲಿ ಇರ್ತಕ್ಕಂಥದ್ದು. ಮೆಕ್ಯಾವರ್ ಮತ್ತು ಪೇಜ್ರವರ ಪ್ರಕಾರ ಸಮಾಜಶಾಸ್ತ್ರವು ಸಾಮಾಜಿಕ ಸಂಬಂಧಗಳ ಕುರಿತಾಗಿದೆ. ಏನ್ರಿ, ಸಮಾಜಶಾಸ್ತ್ರವು ಸಾಮಾಜಿಕ ಸಂಬಂಧವನ್ನು ನಾವು ಎಲ್ಲಿ ಕಾಣ್ತೀವಿ? ಮಾನವರ ಮಧ್ಯೆ ಕಾಣ್ತಾ ಇದ್ವಿ, ಮಾನವ ಸಮಾಜದಲ್ಲಿ ಕಾಣ್ತಾ ಇದ್ವಿ, ಪ್ರಾಣಿಗಳೇ ಸಮಾಜದಲ್ಲಿ ಕಾಣಂಗಿಲ್ಲ. ಹಾಗಾದ್ರೆ ಎಂಥವರ ಮಧ್ಯೆ ಸಾಮಾಜಿಕ ಸಂಬಂಧಗಳನ್ನು ಕಾಣ್ತಾ ಇದ್ದೀವಿ ಅಂತಂದ್ರೆ, ಉದಾಹರಣೆಗಾಗಿ ಗುರು ಮತ್ತು ಶಿಷ್ಯ, ಅದೇ ರೀತಿ ತಂದೆ ಮತ್ತು ಮಗ, ತಾಯಿ ಮತ್ತು ಮಗು, ಅಣ್ಣ ಮತ್ತು ತಂಗಿ, ವರ್ತಕರು ಮತ್ತು ಗಿರಾಕಿಗಳು, ವಕೀಲರು ಮತ್ತು ಕಕ್ಷಿದಾರರು, ವೈದ್ಯರು ಮತ್ತು ರೋಗಿಗಳು, ಪೂಜಾರಿಗಳು ಮತ್ತು ಭಕ್ತರು, ಹೀಗೆ ಹಲವಾರು ಜನರ ಮಧ್ಯೆ ನಾವು ಇವತ್ತಿನ ಸಾಮಾಜಿಕ ಸಂಸ್ಥೆಯನ್ನ ಯಾವಾಗ ಸಮಾಜ ಹುಟ್ಟಿತೋ ಅವಾಗಿನ ಕಾಣ್ತಾ ಇದ್ದೀವಿ. ಇಂತಹ ಸಾಮಾಜಿಕ ಸಂಬಂಧಗಳನ್ನ ಕುರಿತಾಗಿರ್ತಕ್ಕಂಥ ಅಧ್ಯಯನವನ್ನ ಯಾವ ಶಾಸ್ತ್ರ ಮಾಡ್ತಾ ಇದೆ, ಆ ಶಾಸ್ತ್ರವು ಸಮಾಜಶಾಸ್ತ್ರವಾಗ್ತಾ ಇದೆ. ಯಾರ ಪ್ರಕಾರ ಅಂತಂದ್ರೆ ಮೆಕ್ಯಾವರ್ ಮತ್ತು ಪೇಜರ್ ಅವ್ರ ಪ್ರಕಾರ. ಅಕಾರ್ಡಿಂಗ್ ಟು ಮೆಕ್ಯಾವರ್ ಪೇಜ್, ಸೋಶಾಲಜಿ ಈಸ್ ನಥಿಂಗ್ ಬಟ್ ಸೋಷಿಯಲ್ ರಿಲೇಶನ್ಶಿಪ್ಸ್, ಸಾಮಾಜಿಕ ಸಂಬಂಧಗಳ ಒಂದು ಕುರಿತಾಗಿದೆ, ವಿಜ್ಞಾನವಾಗಿದೆ. ಇನ್ನು ಕೊನೆಯದಾಗಿ ಮೋರಿಸ್ ಗಿನ್ಸ್ಬರ್ಗ್ ಅವರ ಪ್ರಕಾರ ಮಾನವನ ಅನ್ಯೋನ್ಯ ಕ್ರಿಯೆ ಮತ್ತು ಪರಸ್ಪರ ಸಂಬಂಧಗಳ ಜೊತೆಗೆ ಅವುಗಳ ಕಾರಣ ಮತ್ತು ಪರಿಣಾಮಗಳು, ಇವುಗಳ ಅಧ್ಯಯನವೇ ಸಮಾಜಶಾಸ್ತ್ರವಾಗಿದೆ.
ಕೊನೆಯದಾಗಿ ಮೋರ್ಸ್ ಗಿನ್ಸ್ಬರ್ಗ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಮಾನವನ ಅನ್ಯೋನ್ಯ ಕ್ರಿಯೆ, ಮಾನವ ಸಮಾಜದಲ್ಲಿದ್ದ ಮೇಲೆ ಬಹಳಷ್ಟು ಕ್ರಿಯೆಗಳನ್ನು ಮಾಡುವಂಥವನಾಗಿದ್ದಾನೆ. ಸಾಮಾಜಿಕ ಸಂಬಂಧಗಳ ಒಂದು ಜೊತೆಗೆ ಅವನು ಯಾವ ರೀತಿ ಕ್ರಿಯೆಗಳನ್ನು ಮಾಡ್ತಾ ಇದ್ದಾನೆ, ಆ ರೀತಿಯಾಗಿರ್ತಕ್ಕಂಥ ಕಾರಣ ಮತ್ತು ಪರಿಣಾಮಗಳು ಹೊರಹೊಮ್ಮತಕ್ಕಂಥವು. ಉದಾಹರಣೆಗಾಗಿ ಮಾನವ ಸಮಾಜದಲ್ಲಿ ಬದುಕೋದ್ರಿಂದಾಗಿ ಹಲವಾರು ಪಾತ್ರಗಳನ್ನು ನಿರ್ವಹಿಸಬೇಕಾಗ್ತಾ ಇದೆ, ಕಾರ್ಯಗಳನ್ನು ಮಾಡಬೇಕಾಗ್ತಾ ಇದೆ, ಕ್ರಿಯೆಗಳನ್ನು ನೆರವೇರಿಸಬೇಕಾಗ್ತಾ ಇದೆ. ಅದ್ರ ಜೊತೆಗೆ ಆ ಒಂದು ಪಾತ್ರಕ್ಕೆ ಯಾವ ರೀತಿ ಸಂಬಂಧ ಇದೆ ಅಂತಕ್ಕಂಥದನ್ನ ನೋಡ್ಬೇಕಾಗ್ತಾ ಇದೆ. ಆ ಒಂದು ಪಾತ್ರ ಮತ್ತು ಸಂಬಂಧದ ಒಂದು ಅಡಿಯಲ್ಲಿ ಯಾವ ರೀತಿ ಕಾರಣ ಆಗ್ಬೋದು, ಮುಂದೆ ಎಂಥ ಪರಿಣಾಮಗಳು ಸಂಭವಿಸಬಹುದು. ಹೀಗೆ ಮಾನವನ ಅನ್ಯೋನ್ಯ ಕ್ರಿಯೆ ಹಾಗೂ ಪರಸ್ಪರ ಸಂಬಂಧಗಳ ಜೊತೆಗೆ ಅವುಗಳ ಕಾರಣ ಮತ್ತು ಪರಿಣಾಮಗಳು, ಇವುಗಳ ಅಧ್ಯಯನ ಮಾಡತಕ್ಕಂಥ ಶಾಸ್ತ್ರವೇ ಸಮಾಜಶಾಸ್ತ್ರವಾಗಿದೆ. ಮೋರಿಸ್ ಗಿನ್ಸ್ಬರ್ಗ್ ಅವರ ಪ್ರಕಾರ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಸುಮಾರು ಅಂಶಗಳನ್ನು ತಿಳಿದುಕೊಂಡಿದ್ದೀವಿ. ಅಂದರೆ ಪ್ರಥಮ PUCಯಲ್ಲಿ ಕಲಿಯಬೇಕಾಗಿರ್ತಕ್ಕಂಥ ಅಧ್ಯಾಯಗಳು ಎಷ್ಟಿದ್ದಾವೆ, ಯಾವ್ಯಾವ ಅಧ್ಯಾಯಗಳಿದ್ದಾವೆ, ಮತ್ತು ಹೈಸ್ಕೂಲ್ನಲ್ಲಿ ನೀವು ಏನೇನು ಕಲ್ತಿದ್ರಿ, ಇದಕ್ಕೆ ಯಾವ ರೀತಿ ಪೂರಕವಾಗ್ತಾ ಇದ್ದಾವೆ ಅವು ಕಲ್ತಿರ್ತಕ್ಕಂಥದ್ದು. ಅದೇ ರೀತಿ ಸಮಾಜಶಾಸ್ತ್ರದ ಸ್ವರೂಪದ ಒಂದು ಅಡಿಯಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಅದರ ಪರಿಚಯ, ಆ ಸಮಾಜಶಾಸ್ತ್ರದ ಒಂದು ಅರ್ಥ, ಒಂದು ಪದದ ಉಗಮ ಮತ್ತು ವ್ಯಾಖ್ಯೆಗಳು, ಸುಮಾರು ಅಂಶಗಳನ್ನು ಕಲ್ತಿದ್ದೀವಿ ಇಲ್ಲಿ. ಈ ಒಂದು ವಿಷಯದಲ್ಲಿ ನಿಮಗೆ 1 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ಬಹಳಷ್ಟು ಪ್ರಶ್ನೆಗಳು ಉದ್ಭವಿಸ್ತಾ ಇದ್ದಾವೆ. ವಿದ್ಯಾರ್ಥಿಗಳೇ, ಈ ಅಧ್ಯಾಯ ಸುಮಾರು 21 ಅಂಕಗಳ ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ನಿಮ್ಮ ಪರೀಕ್ಷೆಯಲ್ಲಿ, ಆನ್ಯುವಲ್ ಪರೀಕ್ಷೆಯಲ್ಲಿ 21 ಅಂಕಗಳಿಗೆ ಬರುವ ಹಾಗೆ ಪ್ರಶ್ನೆಗಳು ಇದ್ರ ಮೇಲೆ ಇರ್ತಾ ಇದ್ದಾವೆ, ಅಂದರೆ ಈ ಅಧ್ಯಾಯದ ಮೇಲೆ. ಈಗೇನು ಇವತ್ತು ನಾವು ಕಲ್ತಿರ್ತಕ್ಕಂಥ ವಿಷಯ ಇದೆ, ಅದರಲ್ಲಿ 1 ಮಾರ್ಕ್ಸು 2 ಮಾರ್ಕ್ಸು ಹೆಚ್ಚಿಗೆ ಒಂದು ಪ್ರಶ್ನೆಗಳು ಉದ್ಭವಿಸ್ತಾ ಇದ್ದಾವೆ. ಮುಂದೆ ನಾವು ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ಅಧ್ಯಯನವನ್ನು ಮಾಡೋಣ. ಅಂದರೆ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆಯ ಬಗ್ಗೆ ಮುಂದಿನ ಅವಧಿಯಲ್ಲಿ ನೋಡೋಣ. ಧನ್ಯವಾದಗಳು ವಿದ್ಯಾರ್ಥಿಗಳೇ.